ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಗಣಿತ ವಿಷಯದಲ್ಲಿ ಕ್ವಿಜ್ಗಳನ್ನು ಯಾವ ರೀತಿಯಾಗಿ ತಯಾರಿಸೋದು ಅಂತಂದೇಳಿ ನೋಡೋಣ. ಕ್ವಿಜ್ಗಳ ತಯಾರಿಕೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಗೂಗಲ್ ಫಾರ್ಮ್ಸಲ್ಲಿ ಯಾವ ರೀತಿಯಾಗಿ ಕ್ವಿಜ್ ಮಾಡೋದು ಅಂತಂದೇಳಿ. ನಾನೀಗ ಮೈ ಡ್ರೈವಿಗೆ ಹೋಗಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನ್ಯೂಗೆ ಬನ್ನಿ. ನ್ಯೂವಲ್ಲಿ ಮೋರ್ಗೆ ಬಂದ್ಬಿಟ್ಟು ಗೂಗಲ್ ಫಾರ್ಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಮಗೆ ಈ ಥರದೊಂದು ಬ್ಲ್ಯಾಂಕ್ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ ಘಟಕದ ಮೇಲೆ ಅಥವಾ ಯಾವ ವಿಷಯದ ಮೇಲೆ ಕ್ವಿಝನ್ನು ಅಥವಾ ಆನ್ಲೈನ್ ಟೆಸ್ಟನ್ನು ತಯಾರು ಮಾಡ್ತಿದ್ದೀವೋ ಅದರ ಟೈಟಲನ್ನು ನಾವಿಲ್ಲಿ ರಚನೆಯನ್ನು ಮಾಡ್ಬೋದು. ಸೊ ಈ ಥರದ್ದೊಂದು ಗೂಗಲ್ ಫಾರ್ಮನ್ನು ಈಗಾಗಲೇ ನಾನು ರೆಡಿ ಮಾಡಿದ್ದೀನಿ. ನೋಡಿ, ಇದು ಏನು ಹೆಸರು ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಒಂದು ಪ್ರಾಬ್ಲಮ್ ಗಣಿತದಲ್ಲಿ ರಚನೆ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಬರುತ್ತೆ ನಮಗೆ, ಅದಕ್ಕೋಸ್ಕರ ಏನು ಕೊಟ್ಟಿಲ್ಲ. ಬೇಕಾದ್ರೆ ಮಾಡ್ಬೋದು. ನೋಡಿ, ಅಂತ ಕೊಟ್ಬಿಟ್ಟು ಓಕೆ ಕೊಟ್ಟರೆ ಸೇವ್ ಆಗಿದೆ. ನಾನು ಮೊದಲನೇ ಕ್ವಶನ್ ಇಲ್ಲಿ ಏನಂತ ತಗೊಂಡಿದ್ದೀನಪ್ಪ ಅಂದರೆ ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್. ಈ ಕ್ವಶನನ್ನು ಏನಕ್ಕೆ ತಗೊಂಡಿದ್ದೀನಿ ಮೊದಲಿಗೆ ಅಂತ ಅನ್ನೋದಾದರೆ, ಈ ಕ್ವಶನಲ್ಲಿ ನಮಗೆ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಎರಡೂ ಬರುತ್ತೆ. ಈ ಗೂಗಲ್ ಫಾರ್ಮಲ್ಲಿ ಈಗ ನಾವು ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ನಮಗೆ ಇದರಲ್ಲಿ ಡಿಫಾಲ್ಟ್ ಆಗಿ ಮಾಡೋದಕ್ಕೆ ಬರಲ್ಲ. ಯಾಕಪ್ಪ ಅಂದರೆ ನಾವು ವರ್ಡಲ್ಲಿ ಕಂಟ್ರೋಲ್+Shift+ ಹೊಡೆದ್ರೆ ಸೂಪರ್ ಸ್ಕ್ರಿಪ್ಟ್ ಆಗುತ್ತೆ, ಕಂಟ್ರೋಲ್+ ಹೊಡೆದ್ರೆ ಸಬ್ಸ್ಕ್ರಿಪ್ಟ್ ಆಗುತ್ತೆ. ಬಟ್ ಇಲ್ಲಿ ಆ ಥರದ್ದು ಯಾವುದೇ ಆಪ್ಷನ್ ಇಲ್ಲ. ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, R1 ಅನ್ನೋದು ಸಬ್ಸ್ಕ್ರಿಪ್ಟ್ ಆಗಬೇಕು. ಕಂಟ್ರೋಲ್+ ಅಂತ ಹೊಡಿತೀನಿ, ಯಾವುದೇ ರೀತಿಯ ಸಬ್ಸ್ಕ್ರಿಪ್ಟ್ ಆಗ್ತಾ ಇಲ್ಲ. ಹಾಗಾದರೆ ಗೂಗಲ್ ಫಾರ್ಮಲ್ಲಿ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಇನ್ನೊಂದು ಆ್ಯಪ್ನ ಸಹಾಯವನ್ನು ಪಡ್ಕೊಳ್ಬೇಕು. ನಾವು ಗೂಗಲ್ಗೆ ಹೋಗ್ಬಿಟ್ಟು ಕೋಡ್ಕಾಕ್ಸ್ ಅಂತಂದೇಳಿ ಟೈಪ್ ಮಾಡಿದರೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗಾಗಲೇ ಡಿಫಾಲ್ಟ್ ಆಗಿ ಒಂದಿಷ್ಟು ಫಾರ್ಮ್ಯಾಟ್ಸ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್, ಅದ್ರ ಫಾರ್ಮುಲಾವನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಇಸ್ ಈಕ್ವಲ್ ಟು 1/3 πh ಇಂಟು R1². ನೋಡಿ, ಈ ಡಿಫಾಲ್ಟ್ ಲ್ಯಾಟೆಕ್ಸ್ ಫಾರ್ಮುಲಾಗಳನ್ನು ನೋಡಿದರೆ ಇಲ್ಲಿದೆ ನೋಡಿ. ಸೊ ಆರ್ ಈಗಾಗಲೇ ಬಂದಿದೆ, ಅಥವಾ ಇನ್ನೊಂದು ಸರಿ ಟೈಪ್ ಮಾಡ್ಕೊಳ್ಳೋಣ. R1² ಬಂದಿದೆ ನೋಡಿ, ಪ್ಲಸ್ ಮತ್ತೆ ಅದನ್ನೇ ಬಳಸ್ಕೊಳ್ಳೋಣ. ಏನಂತ ಹಾಕ್ಬೇಕು ಇಲ್ಲಿ? ಆರ್ ಸಬ್ಸ್ಕ್ರಿಪ್ಟ್ ಟು ಸೂಪರ್ಸ್ಕ್ರಿಪ್ಟ್ ಸ್ಕ್ವೇರ್, R2². ಪ್ಲಸ್ R1 ಇಂಟು R2. ಮತ್ತು ಇಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಟ್ ಇರೋದನ್ನು ಬಳಸ್ಕೊಳ್ಳೋಣ. R1 ಇಂಟು
or 2 of 2. ನೋಡಿ ಈ ಥರ ಬರುತ್ತೆ. ಇವಾಗ ಈ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಮೇಜ್ ಡೌನ್ಲೋಡ್ ಆಗಿದೆ. ಇದು ಹಾಗೆ ಇರಲಿ. ಮತ್ತೆ ಗೂಗಲ್ ಫಾರ್ಮ್ಸ್ಗೆ ವಾಪಸ್ ಬರೋಣ. ಇಲ್ಲಿ ಈಗ ಆ ಇಮೇಜನ್ನು ಇನ್ಸರ್ಟ್ ಮಾಡಬೇಕು ಅಂದರೆ ಈ ಇಮೇಜ್ ಸಿಂಬಲ್ ಮೇಲೆ ಹೋಗಿ ಕ್ಲಿಕ್ ಮಾಡೋಣ. ಇಲ್ಲಿ ಈಗಾಗಲೇ ಡೌನ್ಲೋಡ್ ಆಗಿರೋದ್ರಿಂದ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ, ಅಥವಾ ಬ್ರೌಸ್ ಕೂಡ ಮಾಡ್ಬೋದು. ನೋಡಿ ಈ ಥರ ಬಂದಿದೆ ನಮ್ಮ ಇಮೇಜ್. ಸೊ ಇದು ಒಂದು ವಿಧಾನ, ಆದರೆ ಸ್ವಲ್ಪ ಲೆಂತಿ ಪ್ರೋಸೆಸ್ ಅನಿಸುತ್ತೆ. ಸೊ ಗೂಗಲ್ ಫಾರ್ಮ್ಸನ್ನು ಹೊರತಾಗಿ ನಾವೇನಾದರೂ ಕ್ವಿಝಸ್ಸನ್ನು ಮಾಡಬೇಕು ಅಂತ ನೋಡೋದೇ ಆದರೆ ಇನ್ನೊಂದು ಆ್ಯಪ್ ಇದೆ, QuizIZZ ಅಂತಂದೇಳಿ. ಗೂಗಲ್ಗೆ ಹೋಗ್ಬಿಟ್ಟು QuizIZZ ಅಂತ ಹೇಳಿ ಟೈಪ್ ಮಾಡಿದರೆ ಈ ಥರದ್ದೊಂದು ಹೋಮ್ ಪೇಜ್ ನಮಗೆ ಓಪನ್ ಆಗುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ನಮಗೆ. ಸೊ ಮೊದಲಿಗೆ ನಮಗೆ ಎರಡು ಆಪ್ಷನ್ ಬರುತ್ತೆ, ಲಾಗಿನ್ ಮತ್ತು ಸೈನ್ ಅಪ್. ಲಾಗಿನ್ ಆದರೆ ನಾವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಲಾಗಿನ್ ಆಗಬೇಕು, ಈಗಾಗಲೇ ನಮ್ಮ ಅಕೌಂಟ್ ಇದ್ದರೆ ಸೈನ್ ಅಪ್ ಆಗಬೇಕು. ನಾನು ನಿಮಗೆ ಲಾಗಿನ್ ಆಗೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಒಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ, ಅದನ್ನು ಫಿಲ್ ಮಾಡಿದರೆ ನಮಗೆ ಸೈನ್ ಅಪ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗಾಗಲೇ ನನ್ನ ಅಕೌಂಟ್ ಇರೋದ್ರಿಂದ ನಾನು ಸೈನ್ ಅಪ್ ಮಾಡ್ತಾ ಇದ್ದೀನಿ. ಸೊ ನೀವು ಸೈನ್ ಅಪ್ ಮಾಡಿದಾಗ ಸೈನ್ ಅಪ್ ವಿತ್ ಗೂಗಲ್ ಆದರೂ ಆಗ್ಬೋದು, ಇಮೇಲ್ ಆದರೂ ಆಗ್ಬೋದು. ನಾನು ವಿತ್ ಗೂಗಲ್ ಆಗ್ತಾ ಇದ್ದೀನಿ. ಯಾವ ಮೇಲ್ ಸಿಂಕ್ ಆಗಿದೆ ಅಂತ ಕೇಳ್ತಾ ಇದೆ. ಓಪನ್ ಆಗಿದೆ. ಸೊ ನಮ್ಮ ಅಕೌಂಟ್ ಇದ್ದಾಗ ಸೈನ್ ಅಪ್ ಕೊಟ್ಟಾಗ ನಮಗೆ ಈ ಥರದ್ದೊಂದು ಪೇಜ್ ಓಪನ್ ಆಗುತ್ತೆ. ಇವತ್ತು ಈ ಕ್ವಿಝೀಸನ್ನು ಬಳಸ್ಕೊಂಡು ಒಂದು ಕ್ವಿಝನ್ನು ಯಾವ ರೀತಿಯಾಗಿ ಇಂಟರ್ಯಾಕ್ಟಿವ್ ಆಗಿ ತಯಾರು ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಗೂಗಲ್ ಫಾರ್ಮ್ಸಲ್ಲಿ ನಮಗೆ ಒಂದು ಕ್ವಶನ್ನಿಗೆ ಎಷ್ಟು ಮಾರ್ಕ್ಸ್ ಅಂತ ಆ್ಯಡ್ ಮಾಡ್ಬೋದು, ಆದರೆ ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇರಲ್ಲ. ಆದರೆ ಈ ಕ್ವಿಝೀಸಲ್ಲಿ ನಾವು ಟೈಮ್ ಲಿಮಿಟನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಹೊಸದಾಗಿ ನಾವು ಕ್ವಿಝನ್ನು ಕ್ರಿಯೇಟ್ ಮಾಡಬೇಕು ಅಂದಾಗ ಕ್ರಿಯೇಟ್ ಎ ನ್ಯೂ ಕ್ವಿಝ್ಗೆ ಹೋಗೋಣ. ಸೊ ಯಾವ ಚಾಪ್ಟರ್ ಮೇಲೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಕ್ಕಂಥ ಚಾಪ್ಟರ್ ಮೇಲೆ ಮಾಡ್ತಾ ಇದ್ದೀವಿ ನಾನು ಟೈಪ್ ಮಾಡಿದ್ದೀನಿ. ಯಾವ ಸಬ್ಜೆಕ್ಟು ಡಿಫಾಲ್ಟಾಗಿ ಒಂದಿಷ್ಟು ತೋರಿಸ್ತಾ ಇದೆ, ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಅಂತ ಕೊಡೋಣ. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಸ್ನೇಹಿತರೆ ನಮಗೆ ಪ್ರಶ್ನೆಗಳಲ್ಲಿ ಇಷ್ಟು ವಿಧಗಳು ಸಿಗ್ತಾ ಇದೆ. ಮಲ್ಟಿಪಲ್ ಚಾಯ್ಸ್, ಚೆಕ್ ಬಾಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್, ಪೋಲ್ ಮತ್ತು ಓಪನ್ ಎಂಡೆಡ್. ಸೊ ಆ್ಯಸ್ ಯೂಶುವಲ್ ಮಲ್ಟಿಪಲ್ ಚಾಯ್ಸ್ ಅಂದರೆ ಒಂದು ಪ್ರಶ್ನೆಗೆ 4 ಅಥವಾ
ಅದಕ್ಕಿಂತ ಹೆಚ್ಚಿನ ಆಯ್ಕೆಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿದೆ. ಚೆಕ್ ಬಾಕ್ಸ್ ಅಂದರೆ ಟ್ರೂ ಆರ್ ಫಾಲ್ಸ್ ಈ ಥರದ ಪ್ರಶ್ನೆ ಆಗಿರುತ್ತೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳವನ್ನು ತುಂಬೋದಾಗಿರುತ್ತೆ. ಪೋಲ್ ಯಾವುದಕ್ಕೆ ಹೆಚ್ಚು ವೋಟ್ ಮಾಡ್ತೀರಾ ಅನ್ನೋದಾಗಿರುತ್ತೆ. ಓಪನ್ ಎಂಡೆಡ್ ಅಂದರೆ ಕೇಳಿರೋ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಾಗಿರುತ್ತೆ ಅಷ್ಟೇ. ಒಂದೊಂದೇ ವಿಧದಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮ್ಮ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಕ್ಕಂಥ ಕ್ವಿಜ್ಗೆ ನೀವೇನಾದರೂ ಇಮೇಜನ್ನು ಆ್ಯಡ್ ಮಾಡಬೇಕು ಅನ್ನೋದಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಈಗಾಗಲೇ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಆಗಲೇ ಹೇಳಿದಾಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಇಲ್ಲಿ ಇಮೇಜ್ ಬಂದು ಕೂರುತ್ತೆ. ಏನು ಬೇಡ, ಡಿಫಾಲ್ಟಾಗಿ ಹಾಗೆ ಖಾಲಿ ಇರಲಿ ಅಂದರೆ ಹಾಗೆ ಇರ್ಬೋದು. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೋಡೋಣ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸಿಸ್ಟಮ್ ಈಸ್ ಎ ಡ್ಯಾಶ್ ವರ್ಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಆಪ್ಷನ್ಸನ್ನು ಟೈಪ್ ಮಾಡ್ತಾ ಹೋಗೋಣ. ಲ್ಯಾಟಿನ್, ಗ್ರೀಕ್, ಇಂಗ್ಲಿಷ್, ಕನ್ನಡ. ಸೊ ಈ 4 ಅಥವಾ ಇದಕ್ಕಿಂತ ಹೆಚ್ಚು ಆಪ್ಷನ್ಗಳನ್ನು ಬೇಕಾದ್ರೆ ನಾವು ಕೊಡ್ಬೋದು. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಲ್ಯಾಟಿನ್ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಒಂದು ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಮಕ್ಕಳಿಗೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ ಹೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ 60 ಸೆಕೆಂಡ್ಸ್ ಸಾಕಾಗುತ್ತೆ ಅಂದ್ಕೊಂಡಿರೋದ್ರಿಂದ 60 ಸೆಕೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೇವ್ ಅಂತ ಕೊಡೋಣ. ಇಲ್ಲಿಗೆ ನಮ್ಮ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಒಂದು ಪ್ರಶ್ನೆ ಮಾತ್ರ ಕ್ರಿಯೇಟ್ ಆಯಿತು. ಇದಕ್ಕಿನ್ನೂ ಪ್ರಶ್ನೆಗಳನ್ನು ಸೇರಿಸಬೇಕು ಅನ್ನೋದೇ ಆದರೆ ಓಕೆ, ಮತ್ತೆ ಮಲ್ಟಿಪಲ್ ಚಾಯ್ಸ್ ತಗೊಳ್ಳೋಣ. ನಾವಲ್ಲೊಂದು ಪ್ರಶ್ನೆ ಕೇಳಿದ್ವಿ, ಏನಪ್ಪ ಅಂದರೆ ಎರಡನೇ ಪ್ರಶ್ನೆ ಆಗಿ ಆ ಪ್ರಶ್ನೆಯನ್ನು ತಗೊಳ್ಳೋಣ. ವಾಲ್ಯೂಮ್ ಆಫ್ ಎ ಸಿಸ್ಟಮ್ ಆಫ್ ಎ ಫೋನ್. ನೋಡಿ, ಅಲ್ಲಿ ನಮಗೆ ತುಂಬ ತೊಂದರೆ ಆಯಿತು ಫಾರ್ಮುಲಾವನ್ನು ಆಪ್ಷನಲ್ಲಿ ಕೊಡೋದಕ್ಕೆ. ಆದರೆ ಇಲ್ಲಿ ಅದು ನಮಗೆ ಈಸಿ ಆಗುತ್ತಾ ಅನ್ನೋದನ್ನು ನೋಡೋಣ. = 1/3 ಬೇಕು ನಮಗೆ. ಫಸ್ಟು ಲ್ಯಾಟೆಕ್ಸ್ ಫಾರ್ಮುಲಾಕ್ಕೆ ಹೋಗೋಣ. ನೇರವಾಗಿದೆ. 1/3. ನೆಕ್ಸ್ಟ್ ಏನು ಬೇಕು? 5 ಬೇಕು. 5 ಸಾರಿ ಡಿನಾಮಿನೇಟರ್ಗೆ ಹೋಗಿದೆ. 5 H ನೇರವಾಗಿ ಕೀಪ್ಯಾಡಿಂದ ಟೈಪ್ ಮಾಡಿ. ರಾಕೆಟ್ ಸ್ಟಾರ್ಟ್ ಆಗುತ್ತೆ. ನೇರವಾಗಿ ಟೈಪ್ ಮಾಡೋಣ. ಬ್ರಾಕೆಟ್ ಒಳಗಡೆಗೆ R1². ಸೊ R ಟೈಪ್ ಮಾಡ್ತಾ ಇದ್ದೀನಿ, 1 ಟೈಪ್ ಮಾಡ್ತಾ ಇದ್ದೀನಿ, 2 ಟೈಪ್ ಮಾಡ್ತಾ ಇದ್ದೀನಿ. ಫಸ್ಟು R1 ಆಗಬೇಕು, 1 ಸಬ್ಸ್ಕ್ರಿಪ್ಟ್ ಆಗಬೇಕು. ಇಲ್ಲಿದೆ ನೋಡಿ. ಏನು ಮಾಡಿ ಅಂತ ಹೇಳ್ತದೆ, ಶಿಫ್ಟ್ ಪ್ಲಸ್ ಮೈನಸ್ ಅನ್ನು ಒತ್ತಿದ್ರೆ ಸಬ್ಸ್ಕ್ರಿಪ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಒನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಪ್ಲಸ್ ಮೈನಸ್ ಸಬ್ಸ್ಕ್ರಿಪ್ಟ್ ಆಗಿದೆ. 2 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ 6 ಅನ್ನು ಎಂಟರ್ ಮಾಡಿದ್ರೆ ನೋಡಿ ಸೂಪರ್ ಸ್ಕ್ರಿಪ್ಟ್ ಆಗಿದೆ.
ಪ್ಲಸ್ R2 square or 2 2. Again same procedure, 2 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಮೈನಸ್ ಅನ್ನು ಹಾಕಿದರೆ ಸಬ್ಸ್ಕ್ರಿಪ್ಟ್ ಆಗುತ್ತೆ. 2 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ 6 ಅನ್ನು ಹಾಕಿದರೆ ಸೂಪರ್ ಸ್ಕ್ರಿಪ್ಟ್ ಆಗ್ತಾ ಇದೆ. ಪ್ಲಸ್ R1 into R2 as usual, 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಮೈನಸ್, 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಮೈನಸ್, ಇನ್ಸರ್ಟ್ ಅಂತ ಕೊಟ್ಟರೆ ನೋಡಿ ನೇರವಾಗಿ ಸರಿಯಾದ ಫಾರ್ಮುಲಾ ಬಂದಿದೆ. ಉಳಿದಿರೋ ಹಾಗೆ ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳೋಣ. ಎರಡನೇ ಆಪ್ಷನ್ಗೆ ಬರೋಣ. ಮತ್ತೆ ಇಲ್ಲಿ ಲೆಟೆಕ್ಸ್ ಫಾರ್ಮುಲಾಸ್ಗೆ ಹೋಗೋಣ. ಕಾಪಿ ಮಾಡಿಕೊಂಡಿರೋದ್ರಿಂದ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಳೋಣ. 1/3 ಇರೋದು 1/2 ಕೊಡೋಣ. ಇನ್ಸರ್ಟ್ ಎರಡನೇ ಆಪ್ಷನ್ ಬಂತು. ಮೂರನೇ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲ್ಯಾಟೆಕ್ಸ್ ಫಾರ್ಮುಲಾಕ್ಕೆ ಬರೋಣ. ಈಗಾಗಲೇ ಕಾಪಿ ಮಾಡ್ಕೊಂಡಿರೋದ್ರಿಂದ ಇನ್ಸರ್ಟ್ ಕೊಡೋಣ. ಸೊ ಇದರಲ್ಲಿ ಒಂಚೂರು ಚೇಂಜ್ ಮಾಡ್ಕೊಳ್ಳೋಣ. ಎಷ್ಟು ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ಸರ್ಟ್ ಕೊಡೋಣ. ಸೊ ಫೋರ್ತ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಲ್ಯಾಟೆಕ್ಸ್ ಫಾರ್ಮುಲಾಕ್ಕೆ ಬರೋಣ. ಅಷ್ಟೇ ಕಾಪಿ ಕೊಡೋಣ. ಇನ್ಸರ್ಟ್ ಕೊಡೋಣ. ನಮ್ಗೆ ಗೊತ್ತಿರೋ ಹಾಗೆ ಸರಿಯಾದ ಉತ್ತರ ಮೊದಲನೇದಾಗಿದೆ. ಟೈಮ್ 60 ಸೆಕೆಂಡ್ಸ್ ಬೇಕಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಸ್ನೇಹಿತರೆ, ಒಟ್ಟು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಮೇಲೆ ಈಗ 2 ಕ್ವಶನನ್ನು ನಾವು ಕ್ರಿಯೇಟ್ ಮಾಡಬೇಕು ಓನ್ ಆಗಿ. ಸೊ ಇದೇ ಥರ ಎಲ್ಲ ಟೈಪ್ಸ್ ಆಫ್ ಕ್ವಶನ್ಸನ್ನು ನಾವು ಟ್ರೈ ಮಾಡ್ತಾ ಹೋಗ್ಬೋದು. ಇದರಲ್ಲಿ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ನ್ಯೂ ಕ್ವಶನ್ನ ಕ್ಲಿಕ್ ಮಾಡಿದರೆ 3rd ಕ್ವಶನ್ ಓಪನ್ ಆಗುತ್ತೆ. ಅದ್ರ ಬದಲು ಈ ಟೆಲಿಪೋರ್ಟ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಟೆಲಿಪೋರ್ಟ್ ಅಂದರೆ ಇದೇ ಆ್ಯಪನ್ನು ಬಳಸ್ಕೊಂಡು ಈಗಾಗಲೇ ಯಾರಾದರೂ ಶಿಕ್ಷಕರು ಇದೇ ಟೈಟಲ್ ಅಂಡರಲ್ಲಿ ಕ್ವಿಝಸನ್ನು ಮಾಡಿದರೆ ನಮಗೊಂದಿಷ್ಟು ಓಪನ್ ಆಗ್ತಾ ಹೋಗುತ್ತೆ. ನೋಡಿ ಈ ಥರ ಓಪನ್ ಆಗ್ತಾ ಇದೆ. ಸೊ ಸುಮಾರು ಇವರೆಲ್ಲ ಮಾಡಿರೋದೆಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ರ್ಯಾಂಡಮ್ ಆಗಿ ಇದನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಕ್ವಶನ್ಸ್ ಓಪನ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದಾಗ ಚೆನ್ನಾಗಿದೆ ಮತ್ತು ಆನ್ಸರ್ ಕರೆಕ್ಟ್ ಇದೆ ಅಂತ ನಮಗೇನಾದರೂ ಅನಿಸಿದ್ದೆ ಆದರೆ ನೋಡಿ, ನಾವು ಯಾವುದನ್ನು ಟೈಪ್ ಮಾಡಿಲ್ಲ, ನಾವು ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ಆ್ಯಡ್ ಅಂತ ಕೊಡೋಣ. ಫಸ್ಟ್ ಬರೋಣ. ಈಗ ನೋಡಿ ಮೂರನೇ ಕ್ವಶನ್ ಟೆಲಿಪೋರ್ಟ್ ಆಪ್ಷನಿಂದ ನಮಗೆ ಇಲ್ಲಿಗೆ ಇಂಪೋರ್ಟ್ ಆಗಿದೆ. ಸೊ ಇದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಅನ್ನಿಸ್ತಿದೆ ಅನ್ನೋದಾದರೆ ಎಡಿಟ್ಗೆ ಹೋಗೋಣ. ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಮಾಡ್ಬೋದು. ಇಮೇಜ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆ ನೋಡಿ ಇಮೇಜ್. ಜೊತೆಗೆ ಇವ್ರು ಕೊಟ್ಟಿರೋ ಟೈಮ್ ತುಂಬ ಜಾಸ್ತಿ ಅನ್ನಿಸ್ತಿದೆ, ಕಡಿಮೆ ಅನ್ನಿಸ್ತಿದೆ ಅಂದರೆ ನಾವು ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎಲ್ಲ ಯೂನಿಫಾರ್ಮ್ ಆಗಿರಲಿ ಅಂತ 60 ಸೆಕೆಂಡ್ಸ್ ಚೇಂಜ್ ಮಾಡಿದ್ದೀನಿ. ಸೇವ್ ಕೊಡ್ತಾ ಇದ್ದೀನಿ. ನೋಡಿ 3 ಕ್ವಶನ್ ಆಯಿತು. ಸೊ ಪ್ರತಿ ಸರನು ಇಲ್ಲೇ ಟೈಪ್ ಮಾಡಬೇಕಾ ಅಂತಂದೇಳಿ ನೋಡಿದಾಗ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ, ಇಂಪೋರ್ಟ್ ಫ್ರಮ್ ಸ್ಪ್ರೆಡ್ಶೀಟ್. ಅಂದರೆ ಎಕ್ಸೆಲ್ ಶೀಟಲ್ಲಿ ನಾವು ಟೈಪ್ ಮಾಡಿಬಿಟ್ಟು ನೇರವಾಗಿ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೋದು. ಸೊ ಇನ್ನೊಂದ್ಸರಿ ಹೋಗೋಣ. ಇಂಪೋರ್ಟ್ ಫ್ರಮ್ ಸ್ಪ್ರೆಡ್ಶೀಟ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ಥರದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಥರ ಡೈಲಾಗ್ ಬಾಕ್ಸ್ ಓಪನ್ ಆದಾಗ ನಾವು ಫಸ್ಟು ಡೌನ್ಲೋಡ್ ಟೆಂಪ್ಲೇಟನ್ನು ಕೊಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಅದರದೇ ಆಗಿರ್ತಕ್ಕಂಥ ಡಿಫಾಲ್ಟ್
ಫಾರ್ಮ್ಯಾಟಲ್ಲಿ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಈ ಥರ ಡೌನ್ಲೋಡ್ ಆಯಿತು. ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಡೌನ್ಲೋಡ್ ಆಗಿರೋ ಸ್ಪ್ರೆಡ್ಶೀಟ್ ಈ ಥರ ಬರ್ತಾ ಇದೆ. ಡಿಫಾಲ್ಟ್ ಆಗಿ ಒಂದಿಷ್ಟು ಕ್ವಶನ್ಸ್ ಅನ್ನೋದು ತೋರಿಸ್ತಾ ಇದೆ. ಸೊ ಇದು ಯಾವುದು ನಮಗೆ ಬೇಡ, ನಾವು ಹೊಸ ಮಾಡ್ಕೊಳ್ತೀವಿ ಅಂದರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಅಂತ ಕೊಟ್ಟರೆ ನಮಗೆ ಈ ಥರದ್ದೊಂದು ಬ್ಲ್ಯಾಂಕ್ ಕ್ವಶನ್ ಪೇಜ್ ಹಾಗೆ ಉಳಿಯುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ಇವಾಗಲೇ ಡೌನ್ಲೋಡ್ ಮಾಡಿರೋದ್ರಲ್ಲಿ ಒಂದೇ ಒಂದು ಕ್ವಶನನ್ನು ಮಾಡಿದ್ದೀನಿ ನೋಡಿ. ಇವಾಗಲೇ ಮಾಡಿರೋ ಕ್ವಶನನ್ನೇ ಇಲ್ಲೇ ಆಗಲೇ ಮಾಡಿದ್ದೆ. ಕಸ್ಟಮ್ ಇಸ್ ಎ ಡ್ಯಾಶ್ ವರ್ಡ್. ಅಥವಾ ಬೇರೆ ಮಾಡೋಣ ಅನ್ನೋದಾದರೆ ಕಸ್ಟಮ್ ಈಸ್ ಪಾರ್ಟ್ ಆಫ್ ಡ್ಯಾಶ್ ಅಂತ ಕೊಡ್ತಾ ಇದ್ದೀನಿ. ಸೊ ಕ್ವಶನ್ ಟೈಪ್ ಇದು ಮಲ್ಟಿಪಲ್ ಚಾಯ್ಸ್ ಅಂತ ಅಂದ್ಕೊಂಡಿದ್ದೀನಿ. triangle, square, rectangle ಅಂತ ಹೇಳ್ಕೊಳ್ಳೋಣ. ಸೊ 4 ಆಪ್ಷನ್ಸ್ ಹಾಕು ಅಂತ ಅನ್ಸಿರೋದು ಇಷ್ಟಕ್ಕೆ ನಿಲ್ಲಿಸ್ತಿದ್ದೀನಿ. ಬೇಕಾದರೆ ನಾವು ಇನ್ನೂ ಕೊಟ್ಕೊಂತ ಹೋಗ್ಬೋದು. ಸೊ ಇಲ್ಲಿ 1 to 5 ಅಂತ ಕೇಳ್ತದೆ ಡಿಫಾಲ್ಟ್ ಆಗಿ. ಸೊ ಅಮಾಂಗ್ 1 to 4 ಎಷ್ಟು ಕರೆಕ್ಟ್ ಆಪ್ಷನ್ ಇದೆ ಅಂತ ಕೇಳ್ತಾ ಇದೆ. ಒಂದೇ ಒಂದು ಕರೆಕ್ಟ್ ಆಪ್ಷನ್ಸ್ ಇರುತ್ತೆ. ಸೊ ಟೈಮ್ ಇನ್ ಸೆಕೆಂಡ್ಸ್ ಎಷ್ಟಿದೆ, 120 ಅಂತಿದೆ. ನಾವು ಟೈಪ್ ಮಾಡೋಕ್ಕೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ 60 ಸೆಕೆಂಡ್ಸ್ ಸಾಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ವಾಪಸ್ ನಮ್ಮ ಕ್ವಿಝಿಸ್ ಪೇಜಿಗೆ ಬನ್ನಿ. ಇಲ್ಲಿ ಏನಂತ ಕೇಳ್ತಿದೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫೈಲ್ ಆರ್ ಕ್ಲಿಕ್ ಹಿಯರ್ ಟು ಅಪ್ಲೋಡ್. ಸೊ ಇಲ್ಲೇ ಇದೆ, ಹಾಗಾಗಿ ಅದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಆಗ್ತಾ ಇದೆ. ಸೊ ಅಪ್ಲೋಡ್ ಆದಾಗ ಈ ಥರದೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಒಂದೇ ಒಂದು ಕ್ವಶನ್ ಅಷ್ಟೇ ಮಾಡಿ ತೋರಿಸ್ತಿದ್ದೀನಿ. ಇದೇ ಥರ 2-3 ಕ್ವಶನ್, ಎಷ್ಟು ಕ್ವಶನ್ ಆಗುತ್ತೋ ಅಥವಾ 20 ಕ್ವಶನ್ನು ಒಟ್ಟಿಗೆ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತೆ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದರೆ ಕ್ವಶನ್ಸ್ ಮತ್ತೆ ಆ್ಯಡ್ ಆಗುತ್ತೆ. ಬೇಕಾದ್ರೆ ಇಲ್ಲೂ ಕೂಡ ಟೈಪ್ ಮಾಡ್ಬೋದು ನೋಡಿ ಈ ಥರ. ಸೊ ಬೇಕಾಗಿಲ್ಲ, ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡಿದರೆ ಇನ್ನೊಂದು ಕ್ವಶನ್ ಆ್ಯಡ್ ಆಗುತ್ತೆ, ಮತ್ತು ಕ್ವಶನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆ್ಯಡ್ ಮಾಡಿದ್ವಿ, ಯಾಕೋ ಇದು ಇರ್ರಿಲೆವೆಂಟ್ ಅನ್ನಿಸ್ತಾ ಇದೆ ಅಂದರೆ ನಾವಿಲ್ಲಿ ನೇರವಾಗಿ ಡಿಲೀಟ್ ಮಾಡ್ಬೋದು. ಓಕೆ, ಈ ಕ್ವಶನನ್ನು ಈಗ ನಮ್ಮ ಕ್ವಿಝಿಗೆ ಆ್ಯಡ್ ಮಾಡಬೇಕು. ಹಾಗಾಗಿ ಸೇವ್ ಅಂತ ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ಇದು ಕನ್ನಡ ಮೀಡಿಯಮಲ್ಲಿ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ನೋಡಿ. 4th ಕ್ವಶನ್ ಬಂದಿದೆ, ಕಸ್ಟಮ್ ಈಸ್ ದಿ ಪಾರ್ಟ್ ಆಫ್ ಡ್ಯಾಶ್. ಫೋನ್ ಅಂತ ಆಗಲೇ ತಗೊಂಡಿದೆ. ಸೊ ಅದೇನೋ ಸರಿ ಅನ್ನಿಸ್ತಿಲ್ಲ ಉತ್ತರ, ಅಥವಾ ಬೇರೆ ಏನಾದರೂ ಉತ್ತರ ಅಂತ ಅನಿಸಿದರೆ ಆ್ಯಸ್ ಯೂಶುವಲ್ ಮತ್ತೆ ಎಡಿಟ್ಗೆ ಹೋಗ್ಬಿಟ್ಟು ನಾವು ಎಡಿಟನ್ನು ಮಾಡ್ಬೋದು. ಸೊ ಈ ಥರ ನಿಮ್ಗೆ ಎಷ್ಟು ಕ್ವಶನ್ಸ್ ಬೇಕು ಅಷ್ಟು ಕ್ವಶನ್ಸನ್ನು ಆ್ಯಡ್ ಮಾಡ್ಕೋಬೋದು. ಈಗ ಯಾವುದೋ ಒಂದು ಕ್ವಶನ್ಗೆ ಇಮೇಜನ್ನು ಆ್ಯಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಎಡಿಟ್ಗೆ ಹೋಗೋಣ. ಸೊ ಇಲ್ಲಿ ಅದು ಇಮೇಜ್ ಕಾಣಿಸ್ಬೇಕು. ಇಲ್ಲಿ ಮೀಡಿಯಾ ಅಂತಿದೆ ನೋಡಿ. ಇಮೇಜ್ನಾದರೂ ಆ್ಯಡ್ ಮಾಡ್ಬೋದು, ಆಡಿಯೋನಾದರೂ ಆ್ಯಡ್ ಮಾಡ್ಬೋದು. ಜಸ್ಟ್ ಒಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕೇಳ್ತಾ ಇದೆ.
ಇದು ಅದರದ್ದಲ್ಲ ಇಮೇಜು, ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ. ಯಾವ ಥರ ಆ್ಯಡ್ ಮಾಡ್ಬೋದು ಅನ್ನೋದಕ್ಕಷ್ಟೇ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಮತ್ತು ಇದ್ರದ್ದಲ್ಲ ಇದು ಇಮೇಜ್. ಅಪ್ಲೋಡ್ ಆಗ್ತಾ ಇದೆ. ಈ ಥರ ಬಂದು ಇಮೇಜ್ ತೋರುತ್ತೆ. ಸೊ ಈ ಇಮೇಜ್ ಕರೆಕ್ಟ್ ಆಗಿದೆ, ರಿಲೆವೆಂಟ್ ಆಗಿದೆ ಅಂದರೆ ನಾವೇನು ಮಾಡ್ಬೋದು, ಸೇವ್ ಅಂತ ಕೊಡ್ಬೋದು. ಪ್ರತಿ ಪ್ರಶ್ನೆಗೂ ಕೂಡ ನಾವು ಈ ಥರ ಇಮೇಜನ್ನು ತೋರಿಸ್ಬೋದು. ಮತ್ತು ಪುಟದಲ್ಲೂ ಕೂಡ ಇದಕ್ಕೆ ರಿಲೆವೆಂಟ್ ಆಗಿರೋ ಇಮೇಜನ್ನು ತೋರಿಸ್ಬೋದು. ಸೊ ಇಷ್ಟ ಆಯಿತು ನಮಗೀಗ. ನಮ್ಮ ಕ್ವಿಜ್ ಸಾಕು ಅಂತ ಅನ್ನಿಸ್ತಿದೆ ಅಂತ ಅನ್ಕೊಳ್ಳೋಣ. ಉಳಿದಿರೋ ಟೈಪ್ಸ್ ಆಫ್ ಕ್ವಶನ್ಸನ್ನು ಬೇಕಾದ್ರೆ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಮುಗಿದಿದೆ ಅನ್ನಿಸ್ದಾಗ ಡನ್ಗೆ ಹೋಗೋಣ. ಆಗಲೇ ಹೇಳಿದಾಗೆ ಇಲ್ಲಿಗೆ ಮುಖಪುಟದಲ್ಲಿ ನಿಮ್ಮ ಘಟಕಕ್ಕೆ ಸಂಬಂಧಿಸಿದಾಗೆ ಇಮೇಜನ್ನು ತೋರಿಸ್ಬೋದು. ಯಾವ ಲ್ಯಾಂಗ್ವೇಜಲ್ಲಿದೆ? ಇಂಗ್ಲೀಷಲ್ಲಿದೆ. ಇದರಲ್ಲಿ ಬೇರೆ ಭಾಷೆಗಳು ಕೂಡ ಇದ್ದಾವೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಂಗ್ಲೀಷ್. ಈ ಕ್ವಿಜ್ ಯಾವ ಕ್ಲಾಸಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ ಕ್ಲಾಸಿಂದ ಯಾವ ಕ್ಲಾಸ್ವರೆಗೂ ಬರುತ್ತೆ ಅನ್ನೋದಾದರೆ, ಇದು 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ 10th ಅನ್ನು ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. 10th to 10th. ಸೊ ವಿಸಿಬಿಲಿಟಿ ಯಾರ್ಯಾರು ನೋಡ್ಬೋದು ಇದನ್ನ ಅನ್ನೋದಾದರೆ, ಪಬ್ಲಿಕ್ ವಿಸಿಬಲ್ ಟು ಎವ್ರಿ ಒನ್. ಪ್ರೈವೇಟ್ ಆದರೆ ನಿಮಗಷ್ಟೇ ಇದನ್ನು ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಪಬ್ಲಿಕ್ ವಿಸಿಬಲ್ ಟು ಎವ್ರಿ ಒನ್ ಕೊಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ಸನ್ನು ಸೇವ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಆದರೆ ಕ್ವಿಸ್ ರೆಡಿ ಆಗಿದೆ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಎಷ್ಟು ಕ್ವಶನ್ಸ್ ಇದೆ? ಜಸ್ಟ್ 4 ಕ್ವಶನ್ಸನ್ನು ಅಷ್ಟೇ ಮಾಡಿದ್ವಿ. ಇವಾಗ ಈ ಕ್ವಿಝಲ್ಲಿ ರೆಡಿ ಮಾಡಿರ್ತಕ್ಕಂಥ ಕ್ವಿಝನ್ನು ನಮ್ಮ ಮಕ್ಕಳು ಪ್ಲೇ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ 3 ಆಪ್ಷನ್ ಇದೆ. ಪ್ಲೇ ಲೈವ್ ಇದೆ, ಅಸೈನ್ ಹೋಮ್ವರ್ಕ್ ಇದೆ, ಪ್ರಾಕ್ಟೀಸ್ ಇದೆ. ಅಸೈನ್ ಹೋಮ್ವರ್ಕಿಗೆ ಹೋಗೋಣ. ಸೊ ಅವಾಗ ಈ ಥರದ್ದು ಡೈಲಾಗ್ ಇರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದನ್ನು ಗಮನಿಸಬೇಕು. ಲರ್ನರ್ಸ್ ಶುಡ್ ಕಂಪ್ಲೀಟ್ ದ ಕ್ವಿಜ್ ಬೈ 26 ಅಂತ ತೋರಿಸ್ತಾ ಇದೆ ಡಿಫಾಲ್ಟ್ ಆಗಿ. ಅಂದರೆ ಒಂದಿನ ಮಾತ್ರ ಟೈಮ್ ಕೊಡ್ತಾ ಇದೆ. ನಾವು ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಎಲ್ಲವರೆಗಿದೆ? June 23rd. ಸೊ ಇದನ್ನು ಕಂಟಿನ್ಯೂ ಕೊಡೋದು ಬೇಡ, ತಗೊಳುತ್ತೆ. ಅದಾದಮೇಲೆ ಆಪ್ಷನ್ಸ್ ಎಲ್ಲ ಮೋಸ್ಟ್ ಆಫ್ ಆಲ್ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಈ ರ್ಯಾಂಡಮ್ ಅನ್ನು ಸೆಲೆಕ್ಟ್ ಆಗಿದೆ ನಾನು ನೋಡ್ಕೊಳ್ಳಿ. ಆಗಿತ್ತು ಅಂದರೆ ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಾದಮೇಲೆ ಈ ಥರದೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈಗ ನಾವು ರೆಡಿ ಮಾಡಿರ್ತಕ್ಕಂಥ ಕ್ವಿಝನ್ನು ಶೇರ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಹೌದು. ಲಿಂಕನ್ನು ಕಾಪಿ ಮಾಡ್ಕೊಂಡಿದ್ದೀನಿ, ಅಥವಾ ಶೇರ್ ಎ ಲಿಂಕ್ ಯಾವುದಾದ್ರ ಮೂಲಕ ಶೇರ್ ಮಾಡ್ಬೋದಪ್ಪ ಅಂದರೆ ಗೂಗಲ್ ಕ್ಲಾಸ್ ರೂಮ್. ಇಲ್ಲೊಂದಿಷ್ಟು ಆಪ್ಷನ್ಸ್ ಇದೆ. ಸೊ ಇವೇನಾದರೂ ನಮ್ಮ ಅಕೌಂಟ್ ಇದ್ದರೆ ಈ ಥರ ನಾವು ಶೇರ್ ಮಾಡ್ಬೋದು. ಬೆಟರ್ ಅಂದರೆ ಕಾಪಿ ಮಾಡ್ಕೊಳ್ಳೋಣ. ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಥವಾ ಈ ಕೋಡನ್ನು ಬಳಸಿ ಕೂಡ ನಾವು ಈ ಕ್ವಿಜ್ ಗೇಮಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟಾದಮೇಲೆ ಇದನ್ನ ಯಾವ ರೀತಿ ಶೇರ್ ಮಾಡೋದು ಅನ್ನೋದನ್ನು ನೋಡೋಣ. ಇದು ನಾನು ಒಂದು ಗ್ರೂಪಿಗೆ ಈ ಲಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಆಗೋಷ್ಟೊತ್ತಿಗೆ
ಇನ್ನೊಂದು ಆಪ್ಷನ್ ನೋಡ್ಕೊಂಬರೋಣ. ಹಾಗಾದರೆ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಕ್ವಿಜ್ಗಳು ಎಲ್ಲಿ ಇರುತ್ತೆ ಅಂತ ನೋಡಿದ್ದೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮದೇ ಗ್ರೂಪಿಗೆ ಶೇರ್ ಮಾಡೋಣ. ಹೋಗ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ರೆಡಿ ಇದೆ. ಶೇರ್ ಮಾಡಿ. ಈಗ ನಾವು ಈ ಲಿಂಕ್ ಮೇಲೆ ಯಾರ ಕ್ಲಿಕ್ ಮಾಡಿದ್ರು ನೇರವಾಗಿ ಗೇಮ್ ಓಪನ್ ಆಗುತ್ತೆ ಅಥವಾ ಕ್ವಿಜ್ ಓಪನ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಆಪ್ಷನನ್ನು ತೋರಿಸ್ತಿದ್ದೀನಿ. ನಾವು ಹಾಗಾದರೆ ಪ್ರಿಪೇರ್ ಮಾಡಿರ್ತಕ್ಕಂಥ ಕ್ವಿಝಸ್ ಎಲ್ಲ ಎಲ್ಲಿರುತ್ತಪ್ಪ ಅಂದರೆ ನಮ್ಮ ಮೈ ಕ್ವಿಝಸ್ ಅಲ್ಲಿ ಇರುತ್ತೆ. ನೋಡಿ, ಇಲ್ಲಿದೆ. ಡಬಲ್ ಕ್ಲಿಕ್ ಮಾಡಿ. ಜೊತೆಗೆ ಶೇರ್ ಮಾಡಬೇಕಾದ್ರೆ ಈ ಆಪ್ಷನನ್ನು ನೋಡ್ಕೊಂಡಿರ್ಬೇಕು. ಡಿಫಾಲ್ಟ್ ಆಗಿ ಇದು ಹೀಗೆ ಇರುತ್ತೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಲರ್ನರ್ಸ್ಗೆ, ಸೊ ಈ ಕ್ವಿಝಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆ ನೇರವಾಗಿ ಆನ್ಸರ್ ಡಿಸ್ಪ್ಲೇ ಆಗುತ್ತೆ. ಡಿಫಾಲ್ಟ್ ಆಗೋದು ಹೈಡ್ ಆಗಿರುತ್ತೆ. ಸೊ ಇದು ಈಗ ನಾವು ಪ್ರಿಪೇರ್ ಮಾಡ್ತಕ್ಕಂಥ ಕ್ವಿಜ್. ಸೊ ಇದೀಗ ಶೇರ್ ಆದಮೇಲೆ ಒಂದಿಷ್ಟು ಜನ ಇದನ್ನು ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದ್ಮೇಲೆ ಇಲ್ಲ ನಮಗೆ ಮತ್ತೆ ಈ ಕ್ವಶನೇರ್ಸ್ ಬೇಕು, ಫಾರ್ ಎಕ್ಸಾಂಪಲ್ ಇದು ಇಂಗ್ಲೀಷಲ್ಲಿದೆ, ಇದನ್ನೇ ಕನ್ನಡಕ್ಕೆ ಮಾಡಬೇಕು ಅಂತ ಅನ್ನೋದೇ ಆದರೆ ಏನು ಮಾಡ್ಬೋದಪ್ಪ ಅಂದರೆ ಈ ರಿಪೋರ್ಟ್ಸಿಗೆ ಬರೋಣ. ಸೊ ರಿಪೋರ್ಟ್ಸಿಗೆ ಬಂದಾಗ ಈ ಥರ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾರೂ ಪ್ಲೇ ಮಾಡಿಲ್ಲ, ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ಗೆ ಹೋಗೋಣ. ಈ ಕ್ವಿಜ್ ಈಗ ಎಕ್ಸೆಲ್ ಶೀಟಲ್ಲಿ ಅಥವಾ ಸ್ಪ್ರೆಡ್ ಶೀಟಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿಲ್ಲ ಅಂದರೆ ಕ್ಲಿಕ್ ಹಿಯರ್ ಕೊಡೋಣ. ಡೌನ್ಲೋಡ್ ಆಯಿತು. ಕೊಡ್ತಾ ಇದ್ದೀನಿ. ರಿಪ್ಲೈ ಮಾಡದೇ ಇದ್ದರೆ ಈ ಥರ ತೋರಿಸುತ್ತೆ. ಅಥವಾ ಪ್ಲೇ ಮಾಡೋ ಕ್ವಿಝನ್ನು ತಗೊಳ್ಳೋಣ. ಅಲ್ಲಿ ಈಗಾಗಲೇ ಮಾಡಿರೋದೊಂದು ಕ್ವಿಝನ್ನು ತಗೊಳ್ತಾ ಇದ್ದೀನಿ. ಸೇಮ್ ಡೌನ್ಲೋಡ್ ಕೊಡ್ತಾ ಇದ್ದೀನಿ. ಆಗಿಲ್ಲ ಅಂದರೆ ಕ್ಲಿಕ್ ಹಿಯರ್ ಕೊಡೋಣ. ಓಪನ್ ಮಾಡ್ಕೊಳ್ಳೋಣ. ಈ ಥರ ತೋರಿಸ್ತಾ ಇದೆ. ನಾವು ರಿಪೋರ್ಟನ್ನು ನೋಡ್ಕೋಬೋದು. ಆಗಲೇ ಹೇಳ್ದಾಗೆ ಅದರಲ್ಲಿ ಯಾವ ಕಾಲಮ್ಸ್ ಬೇಡ ಡಿಲೀಟ್ ಮಾಡ್ಕೋಬೋದು. ಇದೇ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕ್ವಶನನ್ನು ಕನ್ನಡಕ್ಕೆ ಮಾಡ್ಕೊಂಡ್ಬಿಟ್ಟು ಆಪ್ಷನ್ ಕೂಡ ನಾವಿಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ನಾವು ಆಗಲೇ ಹೇಳಿದ್ವಲ್ಲ ಇಂಪೋರ್ಟ್ ಫ್ರಮ್ ಸ್ಪ್ರೆಡ್ ಶೀಟ್ ಆಪ್ಷನಲ್ಲೂ ಕೂಡ ಇದನ್ನು ಕ್ವಿಝಿಗೆ ಅಪ್ಲೋಡ್ ಮಾಡ್ಬೋದು.
ಇದು ಒಂದು ಆಪ್ಷನ್ ನಮ್ಮ ಹತ್ರ ಇರೋದು. ಇನ್ನೊಂದು ನಾವು ಪ್ಲೇಯರ್ಸ್ ಅಷ್ಟೇ ನೋಡ್ತಾ ಇದ್ವಿ, ಅಥವಾ ಯಾವ ಪ್ಲೇಯರ್ಸ್ ಎಷ್ಟೆಷ್ಟು ಪರ್ಫಾರ್ಮೆನ್ಸ್ ಇದೆ ಅಂತ ನೋಡ್ತಾ ಇದ್ವಿ. ಸೊ ಕ್ವಶನ್ಸಿಗೆ ಬರೋಣ. ಈಗ ಡೌನ್ಲೋಡ್ ಕೊಡೋಣ. ಆಸ್ ಯೂಶುವಲ್ ಕ್ಲಿಕ್ ಹಿಯರ್. ಓಪನ್. ಇದು ಅಷ್ಟು. ಇದನ್ನು ಬಳಸ್ಕೊಂಡು ನಾವು ಮತ್ತೆ ಬೇರೆ ಮಾಧ್ಯಮದಲ್ಲಿ ಇದೇ ಪ್ರಶ್ನೆಗಳನ್ನು ವಾಪಸ್ ಅಪ್ಲೋಡನ್ನು ಮಾಡಬಹುದು. ಸೊ ಈ ರೀತಿಯಾಗಿ ಕ್ವಿಝಿಸ್ ಆ್ಯಪನ್ನು ಬಳಸ್ಕೊಂಡ್ಬಿಟ್ಟು ಸುಲಭವಾಗಿ ಮತ್ತು ಇಂಟ್ರಾಕ್ಟಿವ್ ಆಗಿ ಒಂದು ಕ್ವಿಝನ್ನು ಯಾವ ರೀತಿ ತಯಾರಿಸೋದು ಅಂತ ಹೇಳಿ ನೋಡಿದ್ವಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.